ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಹೆಚ್ಚಿನ ಕರೆ, ಹೆಚ್ಚಿನ ಪರೀಕ್ಷೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ರಿಂದ 27ನೇ ವಾಕ್ಯ. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಅದೃಶ್ಯನಾಗಿರುವ ಆತನನ್ನು ದೃಶ್ಯಿಸುವವನೋ ಎಂಬಂತೆ ದೃಢಚಿತ್ತನಾಗಿದ್ದನು. ಆಮೆನ್. ದೇವರ ದೊಡ್ಡ ಕರೆ ಕೇವಲ ಸರಳ ಕರೆಯಲ್ಲ, ಆದರೆ ಪರಲೋಕದ ವಿಶೇಷ ಕರೆ. ಇದು ಸ್ವೀಕಾರಾರ್ಹವೆಂದು ಪರಿಗಣಿಸಬಹುದಾದುದನ್ನು ಮೀರಿ ಮತ್ತು ದೇವರ ಚಿತ್ತಕ್ಕೆ ಸಂಪೂರ್ಣ ಶರಣಾಗತಿಯ ಜೀವನಕ್ಕೆ ಹೋಗುವುದು ಅಗತ್ಯವಾಗಿರುತ್ತದೆ. ನೀವು ಕಷ್ಟಗಳನ್ನು ಅನುಭವಿಸಲು ಸಿದ್ಧರಾಗಿರಬೇಕು, ಎಲ್ಲವನ್ನು ಸಹಿಸಿಕೊಳ್ಳಬೇಕು ಮತ್ತು ಕ್ರಿಸ್ತನ ಹೆಸರಿನ ನಿಮಿತ್ತ ಯಾವುದೇ ಬೆಲೆಯನ್ನು ಪಾವತಿಸಬೇಕು ಮತ್ತು ಮಹಿಮೆಯ ಪಾತ್ರೆಯಾಗಿರುತ್ತೀರಿ. ಆಮೆನ್. ಮಿಸ್ಟರ್ ಕ್ರಿಶ್ಚಿಯನ್ ಅವರ ಸಾಕ್ಷಿ. ದೇಹದಲ್ಲಿರುವ ಮುಳ್ಳು. ಅಪೊಸ್ತಲನಾದ ಪೌಲ ಅವರ ಅತ್ಯುತ್ತಮ ಸೇವೆಗಾಗಿ ಮಿಸ್ಟರ್ ಕ್ರಿಶ್ಚಿಯನ್ ಎಂದು ಕರೆಯಲ್ಪಟ್ಟರು. ನಾವು ಸಾಕ್ಷಿಯನ್ನು ಕೇಳೋಣ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೂ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳಪಡುವೆನು. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಆಮೆನ್. ವ್ಯಕ್ತಿಯ ಜೀವನದ ಮೇಲೆ ಕರೆ ದೊಡ್ಡದಾಗಿದ್ದರೆ ಪರೀಕ್ಷೆ ಹೆಚ್ಚಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ದೇವರು ನಿಮ್ಮನ್ನು ಹೆಚ್ಚು ಕಷ್ಟವನ್ನು ಹಾದು ಹೋಗುವಂತೆ ಆತ ನಿಮ್ಮನ್ನು ಅನುಮತಿಸುತ್ತಾನೆ. ನಿಮ್ಮ ಕರೆಯಲ್ಲಿ ಉಳಿಯಲು ಮತ್ತು ನಿಮ್ಮ ಜೀವನದಲ್ಲಿ ದೇವರ ಉದ್ದೇಶವನ್ನು ಪೂರೈಸಲು ನಾವು ವಿನಮ್ರ, ಕೋಮಲ ಮತ್ತು ಸಾಕಷ್ಟು ಬಲವಾದ ಪಾತ್ರಗಳನ್ನು ಹೊಂದಬೇಕೆಂದು ದೇವರು ಬಯಸುತ್ತಾನೆ. ಹಲ್ಲೆಲೂಯಾ. ಕರೆಯಲ್ಲಿ ಆಳವಾಗಿ ಹೋಗುವುದು. ಕರೆಯ ಹಿಬ್ರು ಪದ. ಕರೆಯ ವ್ಯಾಖ್ಯಾನವು ಕರೆ, ಘೋಷಿಸು, ಓದಲು, ಕೂಗುವುದು. ಕರೆ ಅಳಲು, ಜೋರಾಗಿ ಧ್ವನಿಯನ್ನು ಉಚ್ಚರಿಸುವುದು ಎಂಬುದಾಗಿ ವ್ಯಾಖ್ಯಾನಿಸಲಾಗಿದೆ. ಬೈಬಲ್ನಲ್ಲಿ ಕರೆ ಎಂಬುದಕ್ಕೆ ಗ್ರೀಕ್ ಪದವು ಕಲೆಯೋ. ಇದನ್ನು ಕರೆ, ಆಹ್ವಾನ ಮತ್ತು ಆದೇಶ ಎಂದು ಅನುವಾದಿಸಬಹುದು. ಕರೆಯ ಸ್ವರೂಪವನ್ನು ಸ್ಪೀಕರ್ನ ಅಧಿಕಾರದಿಂದ ನಿರ್ಧರಿಸಲಾಗುತ್ತದೆ. ಉದಾಹರಣೆಗೆ, ಸ್ನೇಹಿತರು ಆಹ್ವಾನಿಸುತ್ತಾರೆ, ಆದರೆ ರಾಜರು ಕರೆಯಿಸುತ್ತಾರೆ. ಬೈಬಲ್ನಲ್ಲಿ ಕ್ಯಾಲಿಯೋದ ಕೆಲವು ಉದಾಹರಣೆಗಳು ಇಲ್ಲಿವೆ. ಯೋಹಾನ 10:3 ಕರೆ. ಮತ್ತಾಯ 2:7 ಒಬ್ಬರ ಸಮಕ್ಷಮಕ್ಕೆ ಕರೆಯಲು ಒಬ್ಬ ವ್ಯಕ್ತಿಯನ್ನು ಕಳುಹಿಸುವುದು. ಮತ್ತಾಯ 2:5 25-14 ಆತನು ಕರೆದನು. ಮತ್ತಾಯ 22:9 ಆತನು ಆಹ್ವಾನಿಸಿದನು. ಮತ್ತಾಯ 9:23 ಇಬ್ರಿಯ 11:8 ಒಂದು ನಿರ್ದಿಷ್ಟ ವಿಷಯದ ಕಾರ್ಯಕ್ಷಮತೆಗೆ ಕರೆ. ರೋಮ 8:30 9:24 1 ಕೊರಿಂಥ 1:9 7:18 ಸುವಾರ್ತೆಯ ಸವಾಲುಗಳಲ್ಲಿ ಭಾಗವಹಿಸಲು ಕರೆ. ಇಬ್ರಿಯ 5:4 ಸೇವೆ ಅಥವಾ ಘನತೆಗೆ ಕರೆ. ಮತ್ತಾಯ 1:21 ಹೆಸರಿಸಲು ಶೈಲಿ. ಎಕ್ಲೀಶಿಯಾ ಎಂಬ ಪದದ ಅರ್ಥ ಸಭೆ. ಎಕ್ ಎಂದರೆ ಹೊರಗೆ ಮತ್ತು ಕೆಲೀನ್ ಎಂದರೆ ಕರೆಯಲು. ಆರಂಭಿಕ ಕ್ರೈಸ್ತ ಸಭೆ ಮತದಾನದ ನಾಗರಿಕ ಅಥೇನಿಯನ್ ರಾಜಕೀಯ ಸಭೆಯ ಹೆಸರನ್ನು ಅಳವಡಿಸಿಕೊಂಡಿತು ಮತ್ತು ತನ್ನನ್ನು ಎಕ್ಲೇಶಿಯಾ ಎಂದು ಕರೆದಿತು. ಶೋಧನೆಗಳ ನಂತರ ಲಾಭ. ಯಾಕೋಬ 1:22-4 ವಾಕ್ಯ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.